ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ರು. 26/11 ದಾಳಿಯಲ್ಲಿ ಹುತಾತ್ಮರಾಗಿದ್ದಂತಹ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಎನ್ಎಸ್ಡಿ ಕಮಾಂಡೋ ಆಗಿದ್ದಂತಹ ರಿಪಬ್ಲಿಕ್ ಕನ್ನಡದಲ್ಲಿ ಕೆ ಉನ್ನಿಕೃಷ್ಣನ್ ಅವರು ಮಾತಾಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ರು. ಉನ್ನಿಕೃಷ್ಣನ್ ಅವರು ಇವತ್ತು ಕೂಡ ಅವರು ಗರ್ವದಿಂದ ಹೇಳ್ಕೊಳ್ತಾರೆ. ಎನ್ಎಸ್ಡಿ ಕಮಾಂಡೋ ಆಗಿದ್ರು ಸಂದೀಪ್ ಉನ್ನಿಕೃಷ್ಣನ್ ಅವರು. You can say we made their country and then we handed it over. They are against us now. So ಯಾವ ದೇಶನೂ ಆತರ ಬಂದ ನಮಗೆ ಸರೆಂಡರ್ ಮಾಡಲ್ಲ, ಯಾವ ದೇಶನೂ ಮಾಡಲ್ಲ. ಸೊ ಕ್ಲೋಷರ್ ಅಂದ್ರೆ ಹೇಳುವುದು ಏನಂದ್ರೆ ನಮ್ಗೆಲ್ಲಾ ಎವಿಡೆನ್ಸ್ ಸಿಕ್ಕಿದ ಮೇಲೆ ನಾವು ಯಾರಿಗ್ಯಾರಿಗೆ ಸಬ್ಮಿಟ್ ಮಾಡಬೇಕಾಗಿದೆಯೋ ಮೇ ಬಿ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಲಾ ಆರ್ ಎನಿ ಅದರ್ ಏಜೆನ್ಸೀಸ್ ಲೈಕ್ ದಟ್ ನೋ ಸಿ we will give the United Nations also. We can convince them ಈ ತರ ಆಗಿದೆ, ನಾವು ಈ ತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಬಹುದು ಅಂತ ವಿನ ಒಂದು ಕ್ರಿಮಿನಲ್ ಕೇಸ್ ತರ ನಮ್ ದೇಶದಲ್ಲಿ ಇರೋ ಒಂದು ಕ್ರಿಮಿನಲ್ ಕೇಸ್ ತರ ಕ್ಲೋಸ್ ಮಾಡೋದು ಸಾಧ್ಯನೇ ಅಲ್ಲ. ಅದು ಅವರನ್ನ ಒಪ್ಪಡಿಸಿರುವ ಯು ಕ್ಯಾನ್ ಸೇ we made their country and then we handed it over. They are against us now. ರಾಣಾ ಬಳಿ ಇರೋ ಮಾಹಿತಿ ಹೊರ ತೆಗಿಬೇಕು ಅಂತ ಹೇಳಿದ್ದಾರೆ ಅವರು ಉನ್ನಿಕೃಷ್ಣನ್ ಅವರು. ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ನನ್ನ ಮಗ ದೇಶಕ್ಕಾಗಿ ಹುತಾತ್ಮನಾಗಿದ್ದಾನೆ, ಭಯೋತ್ಪಾದನೆ ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಹೇಳಿ ಉನ್ನಿಕೃಷ್ಣನ್ ಅವರು ಇವತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಬರ್ಲಿ ರಾಣಾ ಬೆಂಗಳೂರು ಇಂಡಿಯಾಗೆ ಬಂದ ಬಳಿಕ ದೆಹಲಿಗೆ ಲ್ಯಾಂಡ್ ಆದ ಬಳಿಕ ಎನ್ಐಎ ವಶಕ್ಕೆ ಪಡೆದುಕೊಳ್ತಲ್ಲ. ವಿಚಾರಣೆ ವೇಳೆ ಇವತ್ತು ಪಾಕಿಸ್ತಾನ ಹೇಳ್ಕೊಳ್ತಾ ಇದೆಯಲ್ಲ ನಮಗೂ ಆತನಿಗೂ ಸಂಬಂಧವೇ ಇಲ್ಲ ಅಂತೇಳಿ, ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಇದ್ರ ಹಿಂದೆ ಇದ್ದಿದ್ದು ಯಾರು, ಯಾರ್ದೆಲ್ಲ ಕೈವಾಡಗಳಿತ್ತು ಎಲ್ಲವೂ ಕೂಡ ಬರುತ್ತೆ. ನೋಡಿ ಏನ್ ಮಾತಾಡಿದ್ರು ಅಂತೇಳಿ ಈ ವಿಚಾರವಾಗಿ. ನೋಡಿ, ಎನ್ಎಸ್ಡಿಯ ಕಮಾಂಡೋ ಆಗಿದ್ದಂಥವರು 1977ರಲ್ಲಿ ಕೇರಳದ ಕೋಯಿಕೋಡ್ನಲ್ಲಿ ಸಂದೀಪ್ ಉನ್ನಿಕೃಷ್ಣನ್ ಅವರು ಜನಿಸ್ತಾರೆ. ಅವರ ತಂದೆ ಉನ್ನಿಕೃಷ್ಣನ್ ಅವರು 1995ರಲ್ಲಿ ಪುಣೆಯಲ್ಲಿರುವಂತಹ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರ್ಕೊಳ್ತಾರೆ. ಸಂದೀಪ್ ಅವರು 2008ರವರೆಗೆ ದಿಟ್ಟತನ ಧೈರ್ಯದಿಂದ ದೇಶ ಸೇವೆಯನ್ನ ಮಾಡ್ಕೊಂಡು ಬಂದಿದ್ರು. ಆ ಸೇವೆಗೆ ಸೈನ್ಯ ಸೇವಾ ಮೆಡಲ್, ಸ್ಪೆಷಲ್ ಸರ್ವಿಸ್ ಮೆಡಲ್ ಸಿಗುತ್ತೆ. ಆಪರೇಷನ್ ಪರಾಕ್ರಮ್ ಮೆಡಲ್ ಗೌರವ ಪಡೆದುಕೊಂಡಿದ್ದಂತಹ ಸಂದೀಪ್ ಉನ್ನಿಕೃಷ್ಣನ್ ಅವರು 2008 ನವೆಂಬರ್ 26ನೇ ತಾರೀಕು ಮುಂಬೈನಲ್ಲಿ ನಡೆದಂತಹ ಉಗ್ರ ದಾಳಿಯಲ್ಲಿ ಹುತಾತ್ಮರಾದರು. ತಾಜ್ ಹೋಟೆಲ್ಗಳ ಮೇಲೆ ಲಷ್ಕರ್ ಎ ತೊಯ್ಬಾ ದಾಳಿಯನ್ನು ನಡೆಸಿತ್ತು. ಉಗ್ರರನ್ನ ಮಟ್ಟ ಹಾಕಲು ಎಂಟ್ರಿ ಕೊಟ್ಟಿದ್ದ ಎನ್ಎಸ್ಡಿ ಕಮಾಂಡೋ ತಂಡ ಸಂದೀಪ್ ಉನ್ನಿಕೃಷ್ಣನ್ ಅವರು ಸೇರಿ ಎನ್ಎಸ್ಡಿ ತಂಡದಿಂದ ಸೆಣಸಾಟ ನಡೆಯುತ್ತವತ್ತು. ಉಗ್ರರ ವಿರುದ್ಧ ತಾಜ್ ಹೋಟೆಲ್ನ ಎನ್ಎಸ್ಡಿ ತಂಡದ ಆಪರೇಷನ್ ನಡೆಯುತ್ತೆ. 28ರಂದು ಸಂದೀಪ್ ಉನ್ನಿಕೃಷ್ಣನ್ ಅವರು ಉಗ್ರರ ಜೊತೆಯಲ್ಲಿ ನಡೆದಂತಹ ಕಾಳಗದಲ್ಲಿ ಹುತಾತ್ಮರಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಜಾಯ್ನ್ ಆಗುವಂತ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ರು. 26/11 ದಾಳಿಯಲ್ಲಿ ಹುತಾತ್ಮರಾಗಿದ್ದಂತಹ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ಎನ್ಎಸ್ಡಿ ಕಮಾಂಡೋ ಆಗಿದ್ದಂತಹ ರಿಪಬ್ಲಿಕ್ ಕನ್ನಡದಲ್ಲಿ ಕೆ ಉನ್ನಿಕೃಷ್ಣನ್ ಅವರು ಮಾತಾಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ರು. ಉನ್ನಿಕೃಷ್ಣನ್ ಅವರು ಇವತ್ತು ಕೂಡ ಅವರು ಗರ್ವದಿಂದ ಹೇಳ್ಕೊಳ್ತಾರೆ. ಎನ್ಎಸ್ಡಿ ಕಮಾಂಡೋ ಆಗಿದ್ರು ಸಂದೀಪ್ ಉನ್ನಿಕೃಷ್ಣನ್ ಅವರು. You can say we made their country and then we handed it over. They are against us now. So ಯಾವ ದೇಶನೂ ಆತರ ಬಂದ ನಮಗೆ ಸರೆಂಡರ್ ಮಾಡಲ್ಲ, ಯಾವ ದೇಶನೂ ಮಾಡಲ್ಲ. ಸೊ ಕ್ಲೋಷರ್ ಅಂದ್ರೆ ಹೇಳುವುದು ಏನಂದ್ರೆ
ನಮ್ಗೆಲ್ಲ ಎವಿಡೆನ್ಸ್ ಸಿಕ್ಕಿದ ಮೇಲೆ ನಾವು ಯಾರಿಗ್ಯಾರಿಗೆ ಸಬ್ಮಿಟ್ ಮಾಡಬೇಕಾಗಿದೆಯೋ ಮೇ ಬಿ ಇನ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಲಾ ಆರ್ ಎನಿ ಅದರ್ ಏಜೆನ್ಸೀಸ್ ಲೈಕ್ ದಟ್ ನಾವು ವಿಲ್ ಗಿವ್ ದ ಯುನೈಟೆಡ್ ನೇಷನ್ಸ್ ಆಲ್ಸೋ ವಿ ಕ್ಯಾನ್ ಕನ್ವಿನ್ಸ್ ದಮ್ ಈ ತರ ಆಗಿದೆ, ನಾವು ಈ ತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಬಹುದು ಅಂತ ವಿನ ಒಂದು ಕ್ರಿಮಿನಲ್ ಕೇಸ್ ತರ ನಮ್ ದೇಶದಲ್ಲಿ ಇರೋ ಒಂದು ಕ್ರಿಮಿನಲ್ ಕೇಸ್ ತರ ಕ್ಲೋಸ್ ಮಾಡೋದು ಸಾಧ್ಯನೇ ಅಲ್ಲ. ಅದು ಅವರನ್ನ ಒಪ್ಪಡಿಸಿರುವ ಯು ಕ್ಯಾನ್ ಸೇ ವಿ ಮೇಡ್ ದೇರ್ ಕಂಟ್ರಿ ಅಂಡ್ ದೆನ್ ವಿ ಹ್ಯಾಂಡೆಡ್ ಇಟ್ ಓವರ್. ದೇ ಆರ್ ಅಗೇನ್ಸ್ಟ್ ಅಸ್ ನೌ. ರಾಣಾ ಬಳಿ ಇರೋ ಮಾಹಿತಿ ಹೊರ ತೆಗಿಬೇಕು ಅಂತ ಹೇಳಿದ್ದಾರೆ ಅವರು. ಉನ್ನಿಕೃಷ್ಣನ್ ಅವರು ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ನನ್ನ ಮಗ ದೇಶಕ್ಕಾಗಿ ಹುತಾತ್ಮನಾಗಿದ್ದಾನೆ, ಭಯೋತ್ಪಾದನೆ ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಹೇಳಿ ಉನ್ನಿಕೃಷ್ಣನ್ ಅವರು ಇವತ್ತು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಬರ್ಲಿ ರಾಣಾ ಬೆಂಗಳೂರು ಇಂಡಿಯಾಗೆ ಬಂದ ಬಳಿಕ ದೆಹಲಿಗೆ ಲ್ಯಾಂಡ್ ಆದ ಬಳಿಕ ಎನ್ಐಎ ವಶಕ್ಕೆ ಪಡೆದುಕೊಳ್ತಲ್ಲ. ವಿಚಾರಣೆ ವೇಳೆ ಇವತ್ತು ಪಾಕಿಸ್ತಾನ ಹೇಳ್ಕೊಳ್ತಾ ಇದೆಯಲ್ಲ ನಮಗೂ ಆತನಿಗೂ ಸಂಬಂಧವೇ ಇಲ್ಲ ಅಂತೇಳಿ, ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಇದರ ಹಿಂದೆ ಇದ್ದಿದ್ದು ಯಾರು, ಯಾರ್ದೆಲ್ಲ ಕೈವಾಡಗಳಿತ್ತು ಎಲ್ಲವೂ ಕೂಡ ಬರುತ್ತೆ. ನೋಡಿ ಏನ್ ಮಾತಾಡಿದ್ರು ಅಂತೇಳಿ ಈ ವಿಚಾರವಾಗಿ. ನೋಡಿ, ಎನ್ಎಸ್ಜಿಯ ಕಮಾಂಡೋ ಆಗಿದ್ದಂಥವರು 1977ರಲ್ಲಿ ಕೇರಳದ ಕೋಯಿಕೋಡ್ನಲ್ಲಿ ಸಂದೀಪ್ ಉನ್ನಿಕೃಷ್ಣನ್ ಅವರು ಜನಿಸ್ತಾರೆ. ಅವರ ತಂದೆ ಉನ್ನಿಕೃಷ್ಣನ್ ಅವರು 1995ರಲ್ಲಿ ಪುಣೆಯಲ್ಲಿರುವಂತಹ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಿಕೊಳ್ತಾರೆ. ಸಂದೀಪ್ ಅವರು 2008ರವರೆಗೆ ದಿಟ್ಟತನ ಧೈರ್ಯದಿಂದ ದೇಶ ಸೇವೆಯನ್ನ ಮಾಡ್ಕೊಂಡು ಬಂದಿದ್ರು. ಆ ಸೇವೆಗೆ ಸೈನ್ಯ ಸೇವಾ ಮೆಡಲ್, ಸ್ಪೆಷಲ್ ಸರ್ವಿಸ್ ಮೆಡಲ್ ಸಿಗುತ್ತೆ. ಆಪರೇಷನ್ ಪರಾಕ್ರಮ್ ಮೆಡಲ್ ಗೌರವ ಪಡೆದುಕೊಂಡಿದ್ದಂತಹ ಸಂದೀಪ್ ಉನ್ನಿಕೃಷ್ಣನ್ ಅವರು 2008 ನವೆಂಬರ್ 26ನೇ ತಾರೀಕು ಮುಂಬೈನಲ್ಲಿ ನಡೆದಂತಹ ಉಗ್ರ ದಾಳಿಯಲ್ಲಿ ಹುತಾತ್ಮರಾದರು. ತಾಜ್ ಹೋಟೆಲ್ಗಳ ಮೇಲೆ ಲಷ್ಕರ್ ಎ ತೊಯ್ಬಾ ದಾಳಿಯನ್ನು ನಡೆಸಿತ್ತು. ಉಗ್ರರನ್ನ ಮಟ್ಟ ಹಾಕಲು ಎಂಟ್ರಿ ಕೊಟ್ಟಿದ್ದ ಎನ್ಎಸ್ಡಿ ಕಮಾಂಡೋ ತಂಡ ಸಂದೀಪ್ ಉನ್ನಿಕೃಷ್ಣನ್ ಅವರು ಸೇರಿ ಎನ್ಎಸ್ಡಿ ತಂಡದಿಂದ ಸೆಣಸಾಟ ನಡೆಯುತ್ತಾ ಹೊತ್ತು ಉಗ್ರರ ವಿರುದ್ಧ ತಾಜ್ ಹೋಟೆಲ್ನ ಎನ್ಎಸ್ಡಿ ತಂಡದ ಆಪರೇಷನ್ ನಡೆಯುತ್ತೆ. 28ರಂದು ಸಂದೀಪ್ ಉನ್ನಿಕೃಷ್ಣನ್ ಅವರು ಉಗ್ರರ ಜೊತೆಯಲ್ಲಿ ನಡೆದಂತಹ ಕಾಳಗದಲ್ಲಿ ಹುತಾತ್ಮರಾಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಜಾಯ್ನ್ ಆಗುವಂತ